ಗೈಸ್ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಒಂದು ವಿಷಯದ ಬಗ್ಗೆ ಹೇಳಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಆವಾಗ ವಿಟಮಿನ್ B12 ಕೊರತೆ ಆಗಿತ್ತು, ತುಂಬ ಪ್ರಾಬ್ಲಮ್ ಆಗಿತ್ತು, ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ. ಆವಾಗ ಅದು ಬಿಡಿ, ಈಗ ನನಗೆ ಬ್ಲಡ್ದು ಇಂಪ್ರೂವ್ ಮಾಡೋದಕ್ಕೆ ನನಗೆ ಕೆಲವೊಂದು ಟ್ರಿಕ್ಸ್ ಹೇಳ್ಕೊಟ್ರು. ಅದರಲ್ಲಿ ಇದು ಒಂದು ಏನು ಅಂತ ತೋರಿಸ್ತೀನಿ ನೋಡಿ. ಇದು ತಾಟಿ ಬೆಲ್ಲ ಅಂತಾರೆ, ನಿಮಗೆಲ್ಲ ಗೊತ್ತಿರ್ಬೋದು ಅಂದ್ಕೊತೀನಿ. ಇದೆಲ್ಲ ಖಾಲಿ ಮಾಡಿದ್ದೀನಿ, ಸ್ವಲ್ಪ ಇದೆ ನೋಡಿ. ಇದನ್ನು ಯಾವ ರೀತಿ ಸೇವಿಸಬೇಕು, ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಯಾವ ರೀತಿ ಸೇವಿಸಿದ್ರೆ ಏನೇನು ಬೆನಿಫಿಟ್ ಆಗುತ್ತೆ ಅದನ್ನು ಹೇಳ್ತೀನಿ. ಯಾಕೆಂದರೆ ನಾನು ಸೇವಿಸ್ತೀನಿ, ನನಗಾಗಿರೋ ಪ್ರಯೋಜನಗಳನ್ನ ಹೇಳ್ತೀನಿ. ಬೇರೆ ಬೆಲ್ಲ, ಸಕ್ಕರೆ ಇದು ತುಂಬ ಡೇಂಜರು. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಎಂತೆಂಥ ಕಾಯಿಲೆನೋ ಕಂಟ್ರೋಲ್ ಮಾಡುತ್ತೆ, BP ಕಂಟ್ರೋಲ್ ಮಾಡುತ್ತೆ. ನಾವು ಏನೋ ಶುಗರು ಬೆಲ್ಲ ತಿಂದರೆ, ಇನ್ನೊಂದು ಬೆಲ್ಲ ವೈಟ್ ಬೆಲ್ಲ ತಿಂದರೆ ನಮಗೆ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇದರಲ್ಲಿ ವೆಯ್ಟು ಕಮ್ಮಿ ಆಗುತ್ತೆ ಗೈಸ್. ಇದು ಅಸ್ತಮಾಗೆ ತುಂಬ ಒಳ್ಳೆಯದು. ಅಸ್ತಮಾ, ಕೆಮ್ಮು ಇದ್ದರೆ, ನಮಗೆ ಶ್ವಾಸಕೋಶದ ಸಮಸ್ಯೆ ಇರುತ್ತೆ ನೋಡಿ, ಆವಾಗ ಇದನ್ನು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದು ಒಂದು ಇಷ್ಟು ಚೂರು, ಇನ್ನು ಸ್ವಲ್ಪನೇ ಜಾಸ್ತಿನೇ ಹಾಕ್ಕೊಳ್ಳಿ, ತಿನ್ನಿ. ಈಗ ನಾನು ಊಟ ಆಗಿದೆ, ನಾನು ಊಟ ಆದಮೇಲೆ ಸ್ವಲ್ಪ ತಿಂತೀನಿ. ಬೇರೆ ಕಡೆ ಜನ ಎಲ್ಲ ಇದು ಹ್ಯಾಬಿಟೇ ಅವ್ರಿಗೆಲ್ಲ, ಊಟ ಆದಮೇಲೆ ಇದನ್ನು ಹಾಕ್ಕೊಂಡು ತಿಂತಾರೆ. ಏಕೆಂದರೆ ಇದು ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ, ಅವರು ಆಚರಿಸ್ತಾರೆ. ಈಗ ನನಗೆ ಗೊತ್ತಿರೋದಕ್ಕೆ ನಾನು ಫಾಲೋ ಮಾಡ್ತೀನಿ. ಅಸ್ತಮಾ, ಕೆಮ್ಮು ಇರೋರು ಬೆಳಿಗ್ಗೆ ಒಂಚೂರು ಎದ್ದಿದ ತಕ್ಷಣ ತಿನ್ನಿ. ಇಲ್ಲಾಂದರೆ ಹಾಲು, ಈ ಬೆಲ್ಲ, ಸ್ವಲ್ಪ ಮೆಣಸು, ಕಾಯಿಸಿರೋ ಹಾಲಿರುತ್ತೆ ನೋಡಿ, ಅದಕ್ಕೆ ಇದನ್ನು ಮೆಣಸನ್ನ ಪುಡಿ ಮಾಡಿಬಿಟ್ಟು ಕುಡೀರಿ. ಕಾಫು ತುಂಬ ಒಳ್ಳೆಯದು, ಕಾಫ್ ಕಂಟ್ರೋಲಿಗೆ ಬರುತ್ತೆ. ಈಗೆಲ್ಲ ಮಳೆ ಸೀಸನ್ನು. ಮತ್ತು ಗಂಡು ಮಕ್ಕಳಿಗೆ ವೀರ್ಯಾಣುಗಳು, ಕಣಗಳು ಅಂತಾರೆ ನೋಡಿ, ಅದು ಕಮ್ಮಿ ಇದ್ರೂ ಹೆಚ್ಚಿಸುತ್ತೆ. ಇದು BP ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಎಲ್ಲ ಕ್ಯಾನ್ಸರ್ಗೂ ತುಂಬ ಒಳ್ಳೆಯದು ಇದು. ಅದು ಕ್ಯಾನ್ಸರ್ ಬರೋ ಕಣಗಳನ್ನೆಲ್ಲ ನಮ್ಮ ಬಾಡಿಯಿಂದ ಹೊರಗಾಕುತ್ತಂತೆ. ಡ್ಯಾಮೇಜ್ ಆಗಿರೋ ಕಣಗಳನ್ನ ರಿಪೇರಿ ಮಾಡುತ್ತೆ ಇದು. ಕಾನ್ಸ್ಟಿಪೇಷನ್ ಇರೋರ್ಗೆ ಒಳ್ಳೆಯದು ಇದು. ಇದರಲ್ಲಿ ಫೈಬರ್ ಇದೆ, ಅದಕ್ಕೆ ಮಲಬದ್ಧತೆ, ಅಜೀರ್ಣಕ್ಕೆ ತುಂಬ ಒಳ್ಳೆಯದು. ನಮ್ಮ ಬಾಡಿಯಲ್ಲಿ ಹಾನಿಕರವಾದ ಟಾಕ್ಸಿಕ್ ಇರುತ್ತೆ ನೋಡಿ, ಅದನ್ನು ಹೊರಗಾಕುತ್ತೆ ನಮ್ಮ ದೇಹದಿಂದ. ಇದು ಬೋನ್ಸ್ಗೆ ತುಂಬ ಒಳ್ಳೆಯದು. ಮತ್ತು ಹೆಣ್ಮಕ್ಳಿಗೆ ಪೀರಿಯಡು, ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಅದಕ್ಕೆ ತುಂಬ ಒಳ್ಳೆಯದು. ಅದು ಹೆವಿ ಬ್ಲೀಡಿಂಗ್ ಆಗಲಿ, ವೈಟ್ ಡಿಸ್ಚಾರ್ಜ್ ಆಗಲಿ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಇದಕ್ಕೆ ಎರಡಕ್ಕೂ ಇದು ತುಂಬ ಒಳ್ಳೆಯದು. ಮೂಳೆ, ಬೋನ್ಸ್ಗೆ ಬಲ ಕೊಡುತ್ತೆ. ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಫಾಸ್ಫರಸ್ಸು ಇದರಲ್ಲಿ ಇದೆ, ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಈ ಟ್ಯಾಬ್ಲೆಟ್ಸು ಅವೆಲ್ಲ ತಗೊಳ್ಳೋ ಬದಲು ಇದನ್ನು ದಿನ ಮಧ್ಯಾಹ್ನ ಊಟ ಆದಮೇಲೆ ಒಂಚೂರು ತಗೊಳ್ಳಿ, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಳ್ಳಿ. ಮತ್ತು ಅದೇ ಹಾಲು, ಮೆಣಸು ಇದು ಮಿಕ್ಸ್ ಮಾಡಿ ಕುಡೀರಿ, ಕಫ ಹೋಗುತ್ತೆ. ಇದು ಶುಗರ್ ಬರುತ್ತಾ, ಅದು ಇದು ಅಂದರೆ ಇದರಲ್ಲಿ ಶುಗರ್ ಏನು ಅಷ್ಟೊಂದು ಇರೋದಿಲ್ಲ, ಅದು ಹೇಳ್ತೀನಿ. ಇದರಲ್ಲಿ ಐರನ್ನು ರಿಚ್ಚು ತುಂಬ ಇರುತ್ತೆ. ನಮ್ಮ ಹಿಮೋಗ್ಲೋಬಿನ್ನ ಹೆಚ್ಚಿಸುತ್ತೆ, ಅಂದರೆ ನಮ್ಮ ಬ್ಲಡ್ನ. ಕೆಲವು ಕಡೆ ಊಟ ಆದಮೇಲೆ ಈ ತಾಟಿ ಬೆಲ್ಲನ ತಿಂತಾರೆ, ಅವ್ರಿಗೆ ಆಚರಣೆ, ಅವ್ರಿಗೆ ಗೊತ್ತಿದೆ ಇದು ಏನು ಬೆನಿಫಿಟ್ಟು ಅಂತ. ನಮಗೆ
ಮನುಷ್ಯರಿಗೆ ಮೊದಲು ಜೀರ್ಣಶಕ್ತಿ ಚೆನ್ನಾಗಿರಬೇಕು. ಅದನ್ನು ಚೆನ್ನಾಗಿಟ್ಕೊಂಡ್ರೆ ನಮ್ಮ ದೇಹ ಎಲ್ಲ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಜೀರ್ಣಶಕ್ತಿಗೆ. ಆಯುರ್ವೇದದಲ್ಲಿ ಹೇಳ್ತಾರೆ, ನಮ್ಮ ಜೀರ್ಣಶಕ್ತಿ ಚೆನ್ನಾಗಿದ್ರೆ ನಮ್ಮ ಬಾಡಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಹೌದು, ನಿಜ. ನೀವು ಯೋಗ ಮಾಡಿ ಯಾವುದ್ರಲ್ಲ ನೋಡಿ, ನಮ್ಮ ಹೊಟ್ಟೆ ಚೆನ್ನಾಗಿದ್ರೆ ಒಂದು 75% ನಮ್ಮ ಬಾಡಿಯಲ್ಲಿರೋ ಎಲ್ಲವೂ ಆರೋಗ್ಯವಾಗಿರುತ್ತೆ. ಫಸ್ಟು ನಮ್ಮ ಹೊಟ್ಟೆನ ಸರಿಯಾಗಿ ಇಟ್ಕೊಬೇಕು. ಮಲಬದ್ಧತೆ, ಪೈಲ್ಸು ಇದಕ್ಕೂ ತುಂಬ ಒಳ್ಳೆಯದು. ಇದು ತುಂಬ ಈಸಿ ಮಾಡೋದು. ಮನೇಲಿ ಮೈಸೂರು ಪಾಕ್ ಮಾಡ್ತೀವಿ ನೋಡಿ, ಆ ಥರ. ಆದರೆ ನಮಗೆಲ್ಲ ನೀರು ಸಿಗೋದಿಲ್ಲ ಬಿಡಿ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸುಣ್ಣ ಹಾಕ್ತಾರೆ. ಸುಣ್ಣ ಹಾಕಿ ಆಮೇಲೆ ತಯಾರಿಸ್ತಾರೆ. ಇದ್ರ pH ಬಂದು 7.4 ಇರುತ್ತೆ. ಈಗ 2 ರಿಂದ 3 ಗಂಟೆ ಚೆನ್ನಾಗಿ ಕುದಿಸಿ ಮಾಡಬೇಕು. ಮನೆಯಲ್ಲೇ ಮೈಸೂರು ಪಾಕ್ ಮಾಡ್ದಂಗೆ ಮಾಡಬೇಕು. ಈಗ ಜನರೆಲ್ಲ ಆರೋಗ್ಯದ ಕಡೆ ತುಂಬ ಗಮನ ಕೊಡ್ತಾ ಇದ್ದಾರೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಕ್ಕರೆ ಬೆಲ್ಲಕ್ಕಿಂತ ಇದು ತುಂಬ ಬೆಟ್ರು. ಅವೆರಡು ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿ. ಔಷಧಿಗಳು ಕಮ್ಮಿ ಮಾಡಿ. ಇಂಥದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ. ಇದರಲ್ಲಿ ಖನಿಜ, ವಿಟಮಿನ್ನು ಇದೆ. ಟೀ, ಕಾಫಿಗೆ ಬಳಸ್ಬೋದು ಇದನ್ನು. ಇದರಲ್ಲಿ ಒದ್ದೆ ತೇವ ಬಂದು 8.6% ಇರುತ್ತೆ. ಸುಕ್ರೋಸ್ ಬಂದು 70.61% ಇದೆ. ಶುಗರ್ ಬಂದು 1.66 ಇದೆ. ಫ್ಯಾಟ್ ಅಂತೂ ತುಂಬ ಕಡಿಮೆ ಇದರಲ್ಲಿ. ಬೇರೆ ಸಕ್ಕರೆ, ಬೆಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ಫ್ಯಾಟ್ ತುಂಬ ಕಡಿಮೆ ಇದೆ. ಎಷ್ಟಿದೆ ಗೊತ್ತಾ? 0.19% ಇದೆ. ಮಸ್ಕೂರ್ತ್ ಗೊತ್ತಾ? ಅದು 1.4% ಇದೆ. 1.04. ಕ್ಯಾಲ್ಶಿಯಂ ಬಂದು 0.86%. ಪ್ರಾಸ್ಪರಸ್ ಬಂದು 0.5. ಖನಿಜ ಲವಣ ಬಂದು 3.1. ನಾವು ಅವು ಇವು ಹಿಂಗಿದ್ರೂ ಬಳಸ್ತೀವಿ. ಅವು ಜಾಗದಲ್ಲಿ ಇವು ಬಳಸ್ಕೊಳ್ಳಿ. ಇದು ಸ್ವಲ್ಪ ಕಾಸ್ಟ್ಲಿನೇ. ಇವಾಗೆಲ್ಲ ಹೆಲ್ತ್ ಕಡೆ ಗಮನ ಕೊಡ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಏನೇ ಆಹಾರ ನೋಡಿದ್ರು ಅದು ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ. ಇನ್ನು ನವಣೆ ಅದಿರುತ್ತೆ, ಮಿಲೆಟ್ಸ್ ಇರುತ್ತೆ ನೋಡಿ, ಆ ಥರ. ಈಗ ಮಿಲೆಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ರೇಟ್, ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಅದೇ ಥರ ಇದು ಇನ್ನೊಂದು ಥರನೂ ಮಾರ್ತಾರೆ. ಇದನ್ನು ನನ್ನ ಮೊನ್ನೆ ತಗೊಂಡೆ. ಇದಕ್ಕೆ ಬಂದು ಶುಂಠಿ, ಮೆಣಸು 18 ಐಟಮ್ ಮಿಕ್ಸ್ ಮಾಡಿ ಮಾರ್ತಾರೆ ರೋಡುಗಳಲ್ಲೆಲ್ಲ. ಇದು ಬಂದು ಕಮ್ಮಿ ರೇಟು. ಅದು ಬಂದು ತುಂಬ ಕಾಸ್ಟ್ಲಿ ಇದೆ. ಇದು ಬಂದು 20 ರುಪೀಸು, ಅದು ಬಂದು 40 ರುಪೀಸು. ಸೇಮ್ ಸೈಜ್ ಬಂದು. ಇದು ಒಂದು ತಗೊಂಡ್ರೆ 20, ಅದು ಒಂದು ತಗೊಂಡ್ರೆ 40 ರುಪೀಸ್ ಕೊಡ್ತಾರೆ. ಇದರಲ್ಲೂ ಸಿಗುತ್ತೆ. ನಮ್ಗೆ ಹೆಲ್ತ್ಗೆ ಏನೇನು ಬೇಕೋ ಅದೆಲ್ಲ ಮಿಕ್ಸ್ ಮಾಡಿರೋ ಬೆಲ್ಲನೂ ಸಿಗುತ್ತೆ ಮಾರ್ಕೆಟಲ್ಲಿ. ಇದು ಬರೀ ಬೆಲ್ಲನೂ ಸಿಗುತ್ತೆ. ಈಗ ನಮ್ಮ ಕಾಫು ಅದೆಲ್ಲ ಕಂಟ್ರೋಲಿಗೆ ಬರಬೇಕು ಅಂದರೆ ಅದನ್ನು ಹಾಕ್ಕೊಳ್ಳಿ. ಅದು ಇನ್ನೂ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದು ನಾನು ಖಾಲಿ ಮಾಡಿಬಿಟ್ಟೆ, ತಂದಿದ್ದೆ, ತೋರಿಸ್ಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅದು ತುಂಬ ಚಿಕ್ಕದಾಗಿ ಕೊಟ್ಟಿದ್ರು. ನಮಗೆ ಸಿಗುತ್ತೆ ನಮ್ಮ ಕಡೆ ಎಲ್ಲ. ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ. ಇದು ಮಧ್ಯಾಹ್ನ ಒಂದಿಷ್ಟು ಹಾಕ್ಕೊಳ್ಳಿ, ಬಾಯಲ್ಲಿ ಚಪ್ಪರಿಸಿ. ಹೆಲ್ತ್ಗಿಂತ ಏನಿದೆ ನೋಡಿ. ನಂದು ಊಟ ಆಯಿತು. ಮಧ್ಯಾಹ್ನ ಕೂತ್ಕೊಂಡಿದ್ದೀನಿ, ತಿಂತಾ ಇದ್ದೀನಿ.
ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. 6 o'clock ಅಪ್ಲೋಡ್ ಮಾಡ್ತೀನಿ. ಇವಾಗ ಅಪ್ಲೋಡ್ ಮಾಡ್ತೀನಿ, 6 o'clock ರಿಲೀಸ್ ಮಾಡ್ತೀನಿ. ಇತ್ತು ಮನೆಯಲ್ಲಿ, ಸರಿ ಹೇಳಬೇಕು, ನಮಗಿದ್ರ ಅನುಭವ ಆಗಿದೆ ಅಲ್ವಾ, ಅದಕ್ಕೆ ನಿಮಗೂ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಕಂಪಲ್ಸರಿ ಇದನ್ನು ತಂದಿಟ್ಕೊತೀನಿ, ಮಾರ್ಕೆಟಲ್ಲೂ ಸಿಗುತ್ತೆ ನಮಗೆ. ಇನ್ನು ಹಳ್ಳಿ ಕಡೆ ಎಲ್ಲ ಅವ್ರಿಗೆಲ್ಲ ಇನ್ನೂ ಈಸಿಯಾಗಿ ಸಿಗ್ಬೋದು. ಡೈಲಿ ಒಂದೊಂದು ಚೂರು ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಇದರಲ್ಲೇನು ಶುಗರ್ ಏನು ಅಷ್ಟೊಂದು ಇರೋದಿಲ್ಲ. ನಮ್ಮ ಬೋನ್ಸ್ಗೆ ತುಂಬ ಹೆಲ್ತ್ ಇದು. ನನಗೆ ಎಂತೆಂಥ ಪ್ರಾಬ್ಲಮ್ಮು ಕಂಟ್ರೋಲ್ ಆಗಿದೆ. ನಾನಿವಾಗ ಹೆಲ್ತಿ ಆಗಿದ್ದೀನಿ, ಬರೀ ಇದರಿಂದನೇ ಅಲ್ಲ, ನನಗಿರೋ ಟೆಕ್ನಿಕ್ಗಳು ಎಲ್ಲ ಇದೊಂದು ಅದರಲ್ಲಿ, ಇದು ಒಂದು ನನಗೆ ಹೆಲ್ಪ್ ಮಾಡಿದೆ. ಇದು ಒಂದು ಪಾರ್ಟ್ ಅದರಲ್ಲಿ, ಅದಕ್ಕೆ ಹೇಳಿದ್ದೀನಿ. ಇನ್ನು ವೈಟ್ ಡಿಸ್ಚಾರ್ಜು ಇದೆಲ್ಲ ಇತ್ತು, ಅದೆಲ್ಲ ಹೋಗಿದೆ. ಇದೇ ಅಲ್ಲ, ನಿಮಗೆ ತಲೆ ಓಡಿಸ್ಬೇಕು, ಮಾಡಬೇಕು. ಹುಷಾರಾಗಿದ್ದರೆ ಪ್ರಪಂಚನೇ ಗೆಲ್ಬೋದು. ಫಸ್ಟು ನಮ್ಮ ಹೊಟ್ಟೆನ ಕರೆಕ್ಟಾಗಿ ಇಟ್ಕೊಬೇಕು. ಅದು ಕರೆಕ್ಟಾಗಿ ಇಟ್ಕೊಂಡ್ರೆ 75% ಕಾಯಿಲೆಗಳನ್ನ ನಾಶ ಮಾಡ್ಬೋದು. ಇದು ಕ್ಯಾನ್ಸರ್ ಬರೋ ಕಣಗಳನ್ನ ನಮ್ಮ ಬಾಡಿಯಿಂದ ಹೊರಗಾಗುತ್ತೆ, ಗೊತ್ತಾ? ನಮ್ಮ ಬಾಡಿಯಲ್ಲಿ ಇರುತ್ತೆ. ಇವಾಗ ಎಲ್ಲರೂ ಅಲ್ಲ, ಇರೋರಿಗೆ ನಾನು ಹೇಳೋದು, ಇರೋರಿಗೆ ನಮ್ಗೆ ಗೊತ್ತಿರೋದಿಲ್ಲ. ಸಪೋಸ್ ಇರುತ್ತೆ ಅಂದ್ಕೊಳ್ಳಿ, ಒಂದೊಂದು ಚೂರು ತಿಂತಾ ಇರೋಣ, ಹೋಗಲಿ, ಇದೊಂದೇ ಅಂತ ನಂಬ್ಕೊಂಡು ಇರಬೇಡಿ. ನಾನು ಹೇಳ್ದೆ ಅಂತ ಮಾಡಿಕೊಂಡು ಇರಬೇಡಿ. ಡಾಕ್ಟ್ರ್ ಹತ್ರ